ನಮ್ಮ ನೋವಾ ಕಿಚನ್ ವ್ಯೂವರ್ಸ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಟೈಮ್ ನಮ್ಮ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿಗೆ ನೀವೆಲ್ಲ ಒಳ್ಳೆ ಕಾಮೆಂಟ್ಸ್ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಇವತ್ತು ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಎಲ್ಲರ ಮನೆಯಲ್ಲಿ ಸಾಧಾರಣವಾಗಿ ಬಾಳೆಹಣ್ಣು, ಎಗ್ಗು, ತೆಂಗಿನ ತುರಿ ಇದ್ದೇ ಇರ್ತದೆ. ಸೊ ಇದರಿಂದಲೇ ಒಂದು ರುಚಿಕಟ್ಟಾದ ಹೆಲ್ತಿ ಟೇಸ್ಟಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗಂತ ತೋರಿಸ್ಕೊಡ್ತೇನೆ. ಮೊದಲು ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು 3 ಕಪ್ಪು ನಾನು ತಗೋತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು ನೀವು ತಗೊಳ್ಳಿ. 4 ಬೇಕಾ 4, 2 ಬೇಕಾ 2. ಅದಕ್ಕೆ ಅರ್ಧ ಕಪ್ಪು ನಾನೀಗ ರವೆ ಹಾಕ್ತಾ ಇದ್ದೇನೆ. ಇದು ರೋಸ್ಟೆಡ್ ರವೆ ಹುರಿದದ್ದು. ಇದಕ್ಕೇನು ಮಾಡೋದೀಗ, ನಾವು ಪೌಡರ್ ಮಾಡಿದ ಬೆಲ್ಲ ಹಾಕ್ತಾ ಇದ್ದೇನೆ. ನಾನೀಗ ಇದರಲ್ಲಿ ಏನು ಕಲ್ಲಿಗಿಲ್ಲೆಲ್ಲ ಕ್ಲೀನ್ ಮಾಡಿ ಹಾಕ್ತಾ ಇದ್ದೇನೆ. ಬೆಲ್ಲದಲ್ಲೂ ಕೂಡ ಕಲ್ಲಿಗಿಲ್ಲಿ ಇರ್ತದೆ, ಅದಕ್ಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಈ ಬಾಳೆಹಣ್ಣನ್ನು ಈಗ ನೋಡ್ರಿ ಹಿಂಗೆ ತೋರಿಸ್ತಾ ಇದ್ದೇನಲ್ಲ, ಹಾಗೆ ಕಿವುಚಿಬಿಡ್ರಿ. ಬೇಕಿದ್ರೆ ಇದು ದೊಡ್ಡ ಬಾಳೆಹಣ್ಣು, ನಿಮಗೆ ಯಾಲಕ್ಕಿ ಬೇಕಾದರೆ ಯಾಲಕ್ಕಿ, ಪಚ್ಚಬಾಳೆ ಬೇಕಾ ಪಚ್ಚಬಾಳೆ, ರಸಬಾಳೆ ಬೇಕಾದರೆ ರಸಬಾಳೆ ಹಾಕ್ಬೋದು. ನೇಂದ್ರ ಬಾಳೆಹಣ್ಣು ಮಾತ್ರ ಹಾಕಬೇಡ್ರಿ, ಅದು ರುಚಿ ಏನು ಕೊಡೋದಿಲ್ಲ. ನಂತರ ಈಗ ನೋಡ್ರಿ ಎಗ್ ಒಡೆದು ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ, ತೆಂಗಿನ ತುರಿನೂ ಅದಕ್ಕೆ ಹಾಕಿದರೆ ಇನ್ನೂ ರುಚಿಯಾಗುತ್ತದೆ. ಮತ್ತು ಹೆಚ್ಚು ನೀರು ಹಾಕಬೇಡ್ರಿ, ನೋಡ್ಕೊಂಡು ಹಾಕ್ರಿ. ಬೆಲ್ಲ, ಉಪ್ಪು, ಬಾಳೆಹಣ್ಣು ಎಲ್ಲ ಮಿಕ್ಸ್ ಆಗಬೇಕು. ಹೀಗೆ ಸ್ವಲ್ಪ ಗಟ್ಟಿನೇ ಇರಬೇಕು. ನಾನು ಹ್ಯಾಂಗೆ ಕಲಿಸ್ತಾ ಇದ್ದೇನೆ ಹಾಗೇ ಕಲಿಸ್ರಿ. ನಾವು ಈಗ ಒಂದು ಪ್ಯಾನ್ ತಗೊಂಡು ಇದನ್ನು ಏನು ಮಾಡೋದಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಕಾಮೆಂಟ್ಸ್ ಏನಾದರೂ ಇದ್ದರೂ ಬರೀರಿ. ಈಗ ನಿಮ್ಮ ಮನೇಲಿ ಯಾವುದು ಕಬ್ಬಿಣದ ತವ ಇದ್ದರೂ ಕಬ್ಬಿಣದ ತವದಲ್ಲಿ ಮಾಡ್ಬೋದು. ನಾನ್ ಸ್ಟಿಕ್ ಬೇಕಾದ್ರೆ ನಾನ್ ಸ್ಟಿಕ್ದಲ್ಲೂ ಮಾಡ್ಬೋದು. ಚೆನ್ನಾಗಿ ಬಿಸಿ ಮಾಡಿರಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಎಲ್ಲ ಕಡೆ ಆ ಆಯಿಲ್ ಸ್ಪ್ರೆಡ್ ಆಗುವಾಗೆ ಮಾಡಿರಿ. ಬೆಂಕಿಯನ್ನು ಚಿಕ್ಕದು ಮಾಡಿಬಿಡ್ರಿ. ಈ ಗೋಧಿ ಹಿಟ್ಟಿನ ಮಿಕ್ಸನ್ನು ಹಾಕಿದ ನಂತರ ಅದಕ್ಕೆ ಸೀದ್ ಹೋಗಬಾರ್ದು, ಅದಕ್ಕಾಗಿ ಈ ಆಯಿಲನ್ನು ಹಾಕೋದು. ಕೊನೆ ತನಕನೂ ಚಿಕ್ಕ ಫೈರ್ನಲ್ಲೇ ಇರಬೇಕು. ಮೆಲ್ಲಗೆ ನಾನು ಹೇಗೆ ತಟ್ತಾ ಇದ್ದೇನಲ್ಲ ಹಂಗೆ ತಟ್ಟಬೇಕಂತ ಮುಂಚೆ ಇದಕ್ಕೆ ಸ್ವಲ್ಪ ಕೈಯನ್ನು ನೀರಿನಲ್ಲಿ ಒದೆ ಮಾಡ್ಕೊಳ್ಬೇಕು. ಒದೆ ಮಾಡಿ ತಟ್ಟಿದರೆ ಎಷ್ಟು ಬೇಕಾದರೂ ನೀವು ನೀಟಾಗಿ ತಟ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಇನ್ನೂ ತೆಳ್ಳಗೆ ಬೇಕಂದರೆ ಇನ್ನೂ ತೆಳ್ಳಗೆ ಮಾಡಿರಿ. ಆದರೆ ಸ್ವಲ್ಪ ಇದು ದಪ್ಪ ಇದ್ರೇ ರುಚಿ ಆಗ್ತದೆ. ಹದ ಮಾಡ್ತಾ ಇದ್ದೇನಲ್ಲ ಅಷ್ಟೇ ದಪ್ಪ ಮಾಡಿ ತಟ್ರಿ. ಈಸಿಯಾಗಿ ಕೈಯಿಂದ ತಟ್ಟಲಿಕ್ಕೆ ನೀರು ಹಾಕ್ಕೊಂಡು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ತಟ್ತಾ ಇದ್ದರೆ ಈಸಿಯಾಗಿ ತಟ್ಟಲಿಕ್ಕೆ ಆಗ್ತದೆ. ನೋಡಿದ್ರಾ ಎಷ್ಟು ಚೆಂದಾಗಿ ತಟ್ಟಿದ್ದೇನೆ ಅಂದ್ಕೊಂಡು. ಮತ್ತು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಬೇಕಾಗ್ತದೆ. ಯಾಕಂದರೆ ನಾವು ಕೈಯಲ್ಲಿ ತಟ್ಟಬೇಕಾದ್ರೆ ಅದು ಒಂದೇ ಲೆವೆಲ್ನಲ್ಲಿ ಇರುವುದಿಲ್ಲ. ಸೊ ನೀರು ಹಾಕ್ಕೊಂಡು ಲಾಸ್ಟಿಗೆ ಎಂಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲೆವೆಲ್ ಮಾಡುವ. ಅದ್ರ ಮೇಲೆ ಈಗ ಸ್ವಲ್ಪ ಆಯಿಲ್ ಹಾಕಬೇಕು. ಯಾಕಂದರೆ ನಾವು ಮುಗಿಸಿದ ನಂತರ ಮತ್ತು ತಳ ಹಿಡಿಬಾರ್ದು, ಅದಕ್ಕಾಗಿ ನಾವು ಆಯಿಲನ್ನು ಅದ್ರ ಮೇಲೆ ಸಿಂಪಡಿಸ್ಬೇಕಾಗ್ತದೆ. ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಡುವ. ಇದು ಮೋಸ್ಟ್ಲಿ 3-4 ಮಿನಿಟ್ನಲ್ಲೇ ಬೆಂದುಬಿಡ್ತದೆ. ಬೆಂದಾಗ ಸಿಹಿ ವಾಸನೆ ಬರ್ತದೆ, ಯಾಕಂದ್ರೆ ಬೆಲ್ಲ ಹಾಕಿದ್ದೇವಲ್ವಾ. ನೋಡ್ರಿ ಈಗ ಬೆಲ್ಲ ವಾಸನೆ ಬರ್ತಾಯಿದೆ. 3-4 ಮಿನಿಟ್ ಆಯಿತು. ಸೊ ಈಗ ಅದರ ಲಿಡ್ ತೆಗೆದುಬಿಡುವ. ಈಗ ಈ ರೊಟ್ಟಿಯನ್ನು ಮುಗಿಸಿ ಹಾಕಿಬಿಡುವ. ಪುನಃ ಅದ್ರ ಮೇಲೆ ಲಿಡ್ ಹಾಕಿಬಿಡುವ. ಯಾಕಂದರೆ ಎರಡೂ ಕಡೆ ಚೆನ್ನಾಗಿದ್ದು ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಆದ್ರೇ ರುಚಿ ಆಗ್ತದೆ. ಈಗ 2-3 ನಿಮಿಷ ಆಯಿತು. ಅಗೇನ್ ಸ್ವೀಟ್ ವಾಸನೆ ಬರ್ತಾಯಿದೆ ಬೆಲ್ಲದ್ದು. ನೋಡ್ರಿ ಎಷ್ಟು ಚೆಂದ ಬ್ರೌನ್ ಆಗಿದೆ ಅಂದ್ಕೊಂಡು ಮುಚ್ಚಳ ತೆಗೆದಿದ್ದೇನೆ, ಮುಚ್ಚಿ ಹಾಕಿದ್ದೇನೆ. ಪರ್ಫೆಕ್ಟ್ ಆಗಿದೆ ಅಲ್ವಾ? ಬಾಳೆಹಣ್ಣಿನ ರೊಟ್ಟಿ ರೆಡಿ ಟು ಈಟ್. ಸೊ ಒಂದು ಪ್ಲೇಟ್ನಲ್ಲಿ ಹಾಕಿಬಿಡುವ. ಈಗ ಇದನ್ನು ಪ್ಲೇಟ್ನಲ್ಲಿ ಹಾಕಿದ ನಂತರ ಕೆಲಸ ಮುಗಿಲಿಲ್ಲ. ಇದನ್ನು ಪಿಜ್ಜಾ ಕತ್ತರಿಸಿದಂತೆ ನೋಡ್ರಿ ಈಗ 4 ಪೀಸ್ ಆಗಿ ನೈಫ್ ತಗೊಂಡು ಸ್ಲೋಲಿ ಕಟ್ ಮಾಡಿಬಿಟ್ಟು. ಬಾಯಲ್ಲಿ ನೀರು ಬರ್ತಾ ಇದೆಯಾ? ರಿಯಲಿ ಇಟ್ ಈಸ್ ವಂಡರ್ಫುಲ್, ವೆರಿ ಟೇಸ್ಟಿ ಆಲ್ಸೋ. ಮಾಡಿ ನೋಡಿ, ನಿಮಗೆ ಅದ್ರ ರುಚಿ ಗೊತ್ತಾಗ್ತದೆ. ಅದಕ್ಕೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ರಿ ಹೇಗಿದೆ ಅಂತ ಹೇಳ್ರಿ ಮಾಡಿಕೊಂಡು. ಬಾಯ್.